ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ಇರುತ್ತದೆ. ಉದ್ಯಮಿಗಳಿಗೆ ಲಕ್ಷ್ಮಿ ಕಟಾಕ್ಷದ ದಿನ. ಕೃಷಿಕರಿಗೆ ಹೈನು ವ್ಯವಸಾಯಗಾರರಿಗೆ ಶುಭವಾರ್ತೆ. ಅವಿವಾಹಿತರಿಗೆ ವಿವಾಹದ ಯೋಗ. ಹಿರಿಯರ ಸಂಗಾತಿಯ ಮಕ್ಕಳ ಆರೋಗ್ಯ ಉತ್ತಮ. ವೃಷಭ ರಾಶಿ, ಮನಸ್ಸಾಕ್ಷಿಯ ಆಜ್ಞಾನುವರ್ತಿಯಾಗಿ ಯಶಸ್ಸನ್ನು ಹೊಂದುತ್ತೀರಿ. ಉದ್ಯೋಗ ಮತ್ತು ಉದ್ಯಮದಲ್ಲಿ ಹೊಸ ಅವಕಾಶಗಳ ಶೋಧನೆ. ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ. ಪಾಲುದಾರಿಕಾ ವ್ಯವಹಾರದಲ್ಲಿ ಪ್ರಗತಿ. ಮಿಥುನ ರಾಶಿ, ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ. ಮೇಲಾಧಿಕಾರಿಗಳ ಉತ್ತೇಜನ. ಸಹೋದ್ಯೋಗಿ ಮಿತ್ರರ ಸಹಕಾರ. ಗೃಹೋಪಕರಣ ಸಾಧನಗಳ ವ್ಯಾಪಾರಿಗಳಿಗೆ ಉತ್ತಮ ಲಾಭ. ಸಜ್ಜನ ವ್ಯಕ್ತಿಯೊಬ್ಬರ ಪರಿಚಯ ಲಾಭ. ಕಟಕ ರಾಶಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಮೂಲ್ಯ ಅವಕಾಶಗಳು. ಅನಿರೀಕ್ಷಿತ ಧನಲಾಭ. ಹೊಸ ವಿದ್ಯೆ ಕಲಿಯಲು ಆಸಕ್ತಿ. ಪಾಲುದಾರಿಕಾ ವ್ಯವಹಾರದಲ್ಲಿ ಉತ್ತಮ ಪ್ರತಿಫಲ. ಮಕ್ಕಳಿಗೆ ಮತ್ತು ವ್ಯಾಸಂಗಕ್ಕೆ ಮನೋರಂಜನೆಯಿಂದ ಸ್ವಲ್ಪ ತೊಂದರೆ. ಸಿಂಹರಾಶಿ, ದಕ್ಷತೆ, ಕಾರ್ಯನಿಷ್ಠೆ, ಪ್ರಾಮಾಣಿಕತೆಗೆ ಗೌರವ. ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ. ಕೋರ್ಟ್ ವ್ಯವಹಾರಕ್ಕಾಗಿ ಅಲ್ದಾಟ. ದೂರದ ಪ್ರಯಾಣ. ಸ್ವ ಉದ್ಯೋಗಿಗಳಿಗೆ, ಗೃಹಿಣಿಯರಿಗೆ ಶುಭವಾರ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಮನಸ್ಸಿನ ವಿಕಾಸ ಹಾಗೂ ಬಲವರ್ಧನೆಗೆ ಸರ್ವ ಪ್ರಯತ್ನಗಳು. ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರವಾದ ವಾತಾವರಣ. ಖಾದಿ, ರೇಷ್ಮೆ ವಸ್ತ್ರ ಉದ್ಯಮದಲ್ಲಿ ಹೊಸ ಆವಿಷ್ಕಾರಗಳಿಗೆ ಆದ್ಯತೆ. ದೇವತಾರಾಧನೆಯಿಂದ ಸೌಭಾಗ್ಯ ಪ್ರಾಪ್ತಿ. ಧಾರ್ಮಿಕ ಸಾಹಿತ್ಯ ಅಧ್ಯಯನದ ಸಾಧ್ಯತೆ. ತುಲಾ ರಾಶಿ, ಸ್ಥಿರಚಿತ್ತದ ಅಧ್ಯಯನ ಹಾಗೂ ಏಕಾಗ್ರತೆಯಿಂದ ಕಾರ್ಯ ಸಾಧನೆ. ಉದ್ಯೋಗದಲ್ಲಿ ಪ್ರಗತಿ ಇದೆ. ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಲಾಭ. ಗೃಹಿಣಿಯರಿಗೆ ಹೆಚ್ಚು ಸಾಂಸಾರಿಕ ಜವಾಬ್ದಾರಿ. ವಿದ್ಯಾರ್ಥಿಗಳ ಏಕಾಗ್ರತೆ ವೃದ್ಧಿ. ವೃಶ್ಚಿಕ ರಾಶಿ, ಹಿತಶತ್ರುಗಳನ್ನ ಮತ್ತು ನಯವಂಚಕರನ್ನ ದೂರ ಇಡಿ. ಉದ್ಯೋಗಸ್ಥರಿಗೆ ಹಿತಾನುಭವ. ಉದ್ಯಮಿಗಳಿಗೆ ಸರ್ಕಾರದ ಕಡೆಯಿಂದ ಪ್ರೋತ್ಸಾಹ. ದೇವತಾರಾಧನೆಯಲ್ಲಿ ಆಸಕ್ತಿ. ಮನೆಯಲ್ಲಿ ಸಮಾಧಾನದ ವಾತಾವರಣ. ಮುಂದಿನ ರಾಶಿ ಧನು, ನಿರೀಕ್ಷಿತ ಲಾಭ. ತಡೆಯಿಲ್ಲದೆ ಕೈಸೇರಿ ಸಂತೃಪ್ತಿ. ಉದ್ಯೋಗದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ. ಉದ್ಯಮದ ನೌಕರರಿಗೆ ಆರ್ಥಿಕ ಭದ್ರತೆಯ ವ್ಯವಸ್ಥೆ. ಹಿರಿಯರ ಸಂಗಾತಿಯ ಅಪೇಕ್ಷೆಯನ್ನ ಅರಿತು ಈಡೇರಿಸಿ. ಸಂಸಾರದಲ್ಲಿ ಪ್ರೀತಿಯ ವಾತಾವರಣ ಇರುತ್ತದೆ. ಮಕರ ರಾಶಿ, ವೃತ್ತಿರಂಗದಲ್ಲಿ ಪ್ರತಿಭೆ ಇದೆ ಹಾಗೂ ಕಾರ್ಯ ಸಾಮರ್ಥ್ಯಕ್ಕೆ ಗೌರವ ಪ್ರಾಪ್ತಿ. ಉದ್ಯಮಕ್ಕೆ ಕ್ಷಿಪ್ರ ಯಶಸ್ಸು ಲಭಿಸುವ ಭರವಸೆ. ವಾಹನ ಬಿಡಿಭಾಗ ವ್ಯಾಪಾರ ವೃದ್ಧಿ. ಬಂಧು ವರ್ಗದವರಿಂದ ಮಾನಸಿಕ ಪೀಡನೆ. ಇನ್ನು ಮುಂದಿನ ರಾಶಿ ಕುಂಭರಾಶಿಯವರಿಗೆ ಸಂಪತ್ತಿನ ಜೋಪಾನಕ್ಕೆ ಮುನ್ನೆಚ್ಚರಿಕೆ ಕ್ರಮ. ಹಿತಶತ್ರುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಗೆ ಸಮಾಧಾನ. ಸಾಮಾಜಿಕ ರಂಗದಲ್ಲಿ ಆಯೋಚಿತವಾಗಿ ಸೇವೆಗೆ ಸದಾವಕಾಶಗಳು ಲಭ್ಯ. ಮನೆಯಲ್ಲಿ ಆನಂದದ ವಾತಾವರಣ. ಇನ್ನು ಕೊನೆಯದಾಗಿ ಮೀನರಾಶಿ, ವಿತ್ತಾಪಹಾರಕರ ಬಗ್ಗೆ ಎಚ್ಚರಿಕೆ ಇರಲಿ. ತಾಯಿ ಆರೋಗ್ಯದ ಕಡೆ ಗಮನ ಹರಿಸಿ. ಉದ್ಯೋಗ ಕ್ಷೇತ್ರದಲ್ಲಿ ವೃತ್ತಿ ಬಾಂಧವರ ಸಹಕಾರ. ಕೃಷಿಕರಿಗೆ ಸಂತೋಷದ ವಾರ್ತೆ. ಮಕ್ಕಳಿಗೆ ಅಧ್ಯಯನದಲ್ಲಿ ಮಾರ್ಗದರ್ಶನ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.